7 ಗಂಟೆ ಮುಂದಿದೆ. ಎಲ್ಲರಿಗೂ ಧನ್ಯವಾದಗಳು ಹೇಳಿ ನಮಗೆ ಸಾಕಕ್ಕೆ ಮತ್ತೊಂದು ಧನ್ಯವಾದ ಹೇಳಿ ನಮ್ಮ ಮಾಧ್ಯಮ ಮಿತ್ರರಿಗೆ ಬೆಳಗಿಂದ ಕಾಯ್ತಾ ಇದ್ದಾರೆ. ನಮ್ಮ ಮಾಧ್ಯಮ ಮಿತ್ರರು ಶ್ರೀನಿವಾಸಪುರದಿಂದ ಬಂದು ಕೂತಿದ್ದಾರೆ. ಅವರ ಕಾಳಜಿಗೆ ಎಲ್ಲರಿಗೂ ಗಮನಿಸಿ ಜೈ ಹಿಂದ್. ನೆಕ್ಸ್ಟ್ ಟೈಮ್ ಎಲ್ಲ ಅಧಿಕಾರಿಗಳು ಕೇಳ್ಕೊತೀನಿ, ದಯವಿಟ್ಟು ಕಾನೂನುಬದ್ಧವಾಗಿ ಏನು ಮಾಡಬೇಕು ಅವನ್ನ ತಿಳಿಸಬೇಡಿ ಜನರಿಗೆ. ದಯವಿಟ್ಟು ನೀವು ಕೆಲಸ ನೀವು ಮಾಡಿ. ಕಾನೂನುಬದ್ಧವಾಗಿ ಮಾಡೋಕ್ಕಾಗಿಲ್ಲ, ಏನಾದ್ರು ಡಿಸ್ಪ್ಯೂಟ್ ಅದು ಇದ್ದರೆ ಸಿವಿಲ್ ಕೋರ್ಟ್ ಹೋಗಿ ಎಂಡಾರ್ಸ್ಮೆಂಟ್ ಕೊಟ್ಟು ಅವ್ರು ಮಾಡುವಾಗ ಏನೋ ಮಾಡ್ಕೊತಾರೆ. ಅಧಿಕಾರ ನಮ್ಮ ನಾಗರಿಕರಿಗೆ ಒಂದು ಮನವಿ, ನೀವೇನಾದ್ರು ಡಿಸ್ಪ್ಯೂಟ್ ಇದ್ದರೆ ಹೆಣ್ಣು ಮಕ್ಕಳಿಗೆ ಇಲ್ಲಿಂದ ಮುಳಬಾಗಿಲು ಕೋರ್ಟ್ ಸುಪ್ರೀಂ ಕೋರ್ಟ್ ಹೋಗೋ ಫ್ರೀ ಉಚಿತ ಕಾನೂನು ಕೊಡೋಕೆ ಅವಕಾಶ ಇದೆ. ಬಡವರಿಗೆ 3 ಲಕ್ಷ ಕೆಳಗಡೆ ಯಾರು ಇನ್ಕಮ್ ಇದೆ ಅವ್ರಿಗೂ ಉಚಿತ ಕಾನೂನನ್ನ ಕೊಡಕ್ಕೆ ಅವಕಾಶ ಇದೆ, ಉಪಯೋಗಿಸ್ಕೊಳ್ಳಿ. ಈ ಮಧ್ಯವರ್ತಿಗಳಿಗೆ ಸಿಗಾಕೊಂಡು ನಿಮ್ಮ ಜೀವನ ಹಾಳು ಮಾಡ್ಕೊಬೇಡಿ. ಮಧ್ಯವರ್ತಿಗಳನ್ನು ದೂರ ಇಡಿ. ನೀವೇ ಡೈರೆಕ್ಟ್ ಆಗಿ ಹೋಗಿ ಅವರ ಅಧಿಕಾರಿಗಳು ಅಷ್ಟೇ ನೀವು ಈ ಮಧ್ಯವರ್ತಿಗಳ ಎಂಕ್ವೈರಿ ಮಾಡಿ ನೀವು ದುಡ್ಡು ಮಧ್ಯವರ್ತಿ ಸಾಗಕ್ಕೆ ಹೋಗಬೇಡಿ. ದಯವಿಟ್ಟು ಜನರಿಗೆ ಸಹಾಯ ಮಾಡಿ ನೀವೆಲ್ಲರೂ ಕೇಳ್ಕೊಂತ ಬೆಳಗಿಂದ ಇಷ್ಟು ಚೆನ್ನಾಗಿ ಸ್ವಲ್ಪ ಕೊಡ್ತಿದ್ದೀವಿ. ನಿಮ್ಮ ಎಲ್ಲ ನಾಗರಿಕ ಬಂಧುಗಳಿಗೆ ಅವರ ಸಹಕಾರಕ್ಕೆ ಮತ್ತು ಎಲ್ಲ ಅಧಿಕಾರಿಗಳಿಗೆ, ನಮ್ಮ DC ಸಾಹೇಬ್ ರವಿ ಅವರಿಗೆ, ನಿಖಿಲ್ ಅವರಿಗೆ, ಪ್ರವೀಣ್ ಅವರಿಗೆ, ನಮ್ಮ ಲೋಕಾಯುಕ್ತ SP ಆಂಟೋನಿ ಮೇಡಮ್, ಮನೀಷಾ DSP ಅವರೇ, ನಮ್ಮ ಮೆಂಬರ್ ಸೆಕ್ರೆಟರಿ, ನಮ್ಮ ಸೋದರ ನ್ಯಾಯಮೂರ್ತಿ ನ್ಯಾಯಾಧೀಶ ಅರವಿಂದ್ ಅವರೇ, ಮೈತ್ರಿ AC ಅವರೇ, ರಮೇಶ್ ಡೆಪ್ಟಿ ಸೆಕ್ರೆಟರಿ ರಮೇಶ್ ಅವರು, ಆಮೇಲೆ ಹೆಚ್ಚಾಗಿ ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿಗಳು ಬೆಳಗ್ಗಿನ ನಮ್ಮನ್ನು ಕಾಯ್ಕೊಂಡಿದ್ದೀರಿ ಇಲ್ಲಿವರೆಗೂ. ಎಲ್ಲರಿಗೂ ಈ ಒಂದು ನಾನೊಂದು 75 ಬಂದೆ, ಅಟ್ಲೀಸ್ಟ್ 60 ಮಾರಿದ್ದಾರೆ, ಪರವಾಗಿಲ್ಲ ಕೆಲಸದಲ್ಲಿದ್ದಾರೆ. ನಮ್ಮ ಖಾತಾ ಆಗಿದೆ. ಆಮೇಲೆ ಅವರ ಹೆಸರಲ್ಲಿ ನಮ್ಮವರು PDO ಯಾರೋ ಒಬ್ಬರು ಜಾಬ್ ಕಾರ್ಡ್ ಮಾಡಿ 2,000 ಕೊಡ್ತಾ ಇದ್ರು. ಹೆಣ್ಣು ಮಕ್ಕಳು ತಗೊಂಡಿಲ್ಲ ಸರ್. ಇಂಥ ಅನ್ಯಾಯ ಈ ತರ ನಮ್ಮ ಹೆಣ್ಣು ಮಕ್ಕಳು ಈ ತರ ಜನ ನಮ್ಗೆ ಬರಬೇಕು, ಆ ಅಮ್ಮ ನಮಗೆ ಮಾಡಲು ಅಂತ ಮಕ್ಕಳು ನಮ್ಗಿರ್ಬೇಕು ಅಂತ ಆಶೆ ಪಡ್ತೀನಿ. ಅವರಿಗೆ ಒಂದು ಚಪ್ಪಾಳೆ ಹೊಡೀರಿ ಅಂತ ಹೆಣ್ಣು ಮಕ್ಕಳಿಗೆ. ಒಂದು ಸೌಮ್ಯವಾದ ಆಮೇಲೆ ತ್ಯಾಗ ಮನೋಭಾವ, ನನಗೆ ಬೇರೆಯವ್ರ ದುಡ್ಡು ಬೇಡ, ನನ್ನ ದುಡ್ಡಲ್ಲಿ ನಾನು ಬದುಕಬೇಕು ಅಂತ ಛಲ ಇದೆಯಲ್ಲ, ಆ ಹೆಣ್ಮಕ್ಳನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಎಲ್ಲರೂ ಅದನ್ನು ಫಾಲೋ ಮಾಡಿ, ಬೇರೆಯವ್ರ ದುಡ್ಡಿಗೋಸ್ಕರ ಆಸೆ ಮಾಡಿ ಸುಳ್ಳು ಕೆಲಸ ಹಾಕ್ಬೇಡಿ ಅಂತ ಹೇಳ್ತಾ ನಾವೆಲ್ಲರಿಗೂ ನಮಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಂಘರ್ಷ ಮಾಡ್ತಿದ್ವಿ. ಜೊತೆಗೆ ನಮ್ಮ ಪ್ರವೀಣ್ ಇದಾರಲ್ಲ, ಇದು ಒಂದು ದೊಡ್ಡ ಆಘಾತ ನನಗೆ. ನಮ್ಮ ತಾಲೂಕಲ್ಲಿ 24-25 ಪಂಚಾಯತ್ ಹೋಗಿದ್ದೀನಿ. ಎಲ್ಲ ಪಂಚಾಯತ್ ಕ್ಯಾಶ್ ಲಿಸ್ಟ್ ಮಾಡ್ಬಿಡ್ತೀನಿ. ಯಾಕೆ ಆಗ್ತಾ ಇದೆ ಅಂದ್ರೆ ನಮ್ಮ PDOಗಳು, ನಮ್ಮ ಯುವ ಇದ್ದಾರೆ, ಈ ಮುಳಬಾಗಿಲು ಯುವ ಇದ್ದಾರೆ, PDOಗಳು ಪಂಚಾಯತ್ ಆಫೀಸರ್ಸ್ ಅಲ್ಲಿ SC ST ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಗ್ರಾಂಟ್ ಬರುತ್ತೆ, ಅವರಿಗೆ ಐಡೆಂಟಿಫೈ ಮಾಡಿ ಓದೋ ಮಕ್ಕಳಿಗೆ ಅವಕಾಶ ಕೊಡಬೇಕು. ಇವ್ರು ಯಾರೋ ಕೊಟ್ಟು ಅಂತ ಹಾಕೋದು. ಆಮೇಲೆ ಈ ಬೋರ್ಡ್ ಸೆಟ್ ಕೌ ಸೆಟ್ ಅಂತ ಮಾಡ್ತಾ ಇದ್ದಾರೆ. ಎಲ್ಲ ಶ್ರೀಮಂತರಿಗೆ ಕೊಡ್ತಾರೆ. ಯಾರು ಎಂಟೈಟ್ಮೆಂಟ್ ಬೇಕು ಎಲ್ಲ ಶ್ರೀಮಂತರಿಗೆ ಕೊಟ್ಟಿರೋದು. ಒಂದು ಊರಲ್ಲಿ ಹೋದ್ರೆ ಎಲ್ಲ ಶ್ರೀಮಂತರಿಗೆ ಮನೆ ಕೊಡ್ತಾ ಇಲ್ಲ. ಎಲ್ಲ ಒಂದು ಸ್ಕೀಮ್ಗಳು ಏನು ಗೌರ್ಮೆಂಟ್ ಸ್ಕೀಮ್ಗಳು ಬರ್ತಾ ಇದೆ ಬಡವರಿಗೆ ಅಂತ, ಆ ಸ್ಕೀಮ್ಗಳು ಬರೀ ನೀವು ನಾವು ನಮ್ಮ ಮಕ್ಕಳು ಬಿಟ್ಟರೆ ಸಮಾಜಕ್ಕೆ ಸೇರ್ತಾ ಇಲ್ಲ. ಇಂಥವೆಲ್ಲ ನಾನು ಬಹಳ ಸೀರಿಯಸ್ ಆಗಿ ತಗೊಂಡಿದ್ದೀನಿ, ಮಾಡ್ತಾ ಇದ್ದೀನಿ. 79 ವರ್ಷ ಆದ್ರೂ ಸ್ವಾತಂತ್ರ್ಯ ಬಂದ್ರು ನಮ್ಮ ಸೈನಿಕರು ಒಂದು ಸೈಟ್ ಕೊಡಕ್ ಆಗ್ತಾ ಇಲ್ಲ ನಮ್ಗೆ. ಅದಕ್ಕೆ ಮೊನ್ನೆ ಇಂಡಿಪೆಂಡೆನ್ಸ್ ಬಿಫೋರ್ ಇಂಡಿಪೆಂಡೆನ್ಸ್ ನಾನು ನಮ್ಮ ಲೋಕಾಯುಕ್ತ ಸೇರ್ಕೊಂಡು 178 ತಾಲೂಕಲ್ಲಿ ಶಿವಮೊಗ್ಗಕ್ಕೆ ಲಿಸ್ಟ್ ಮಾಡಿ ಸೈನಿಕರಿಗೆ ಕೊಡಲೇಬೇಕು ಅಂತ. ನಮ್ಮ DC ಅವರು ಆಲ್ರೆಡಿ ಆಲ್ರೆಡಿ ಆಗ್ತದೆ ಸರ್ ಅಂತ. ಆವತ್ತು ಸೈನಿಕ ಕಾನೂನು ಮಾಡಕ್ಕೆ ಯಾರು ಮಾಡಿದ ಕೆಲಸ ನಾವು ಮಾಡಿದ್ವಿ, ನಾವು ಬಂದ ಮೇಲೆ. ಆಮೇಲೆ ಬರೀ 200 ಮಾಡಕ್ಕಾಗುತ್ತೆ ನಮ್ಮ ನಾವು ನಿಮ್ಮಲ್ಲಿ ಒಬ್ಬರು 144 ಕೋಟಿ ನಾನು ಒಬ್ಬ ನಿಮ್ಮಲ್ಲಿ ವರ್ಷ ಅಲ್ಲಿ ಕೂತ್ಕೊಂಡು ಒಬ್ಬರಾಗುತ್ತೆ. ನಾನು ಒಬ್ಬ ಆರ್ಡಿನರಿ ಮನುಷ್ಯನ ಜೊತೆ ಕೆಲಸ ಮಾಡಿ ಅದನ್ನ ಬಿಟ್ಟು ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಿ ಅಂತ ಇಲ್ಲಿ ನಮ್ಮಲ್ಲೇ ಗುರುವಾರದಲ್ಲೂ ಆಯ್ತು.
ಅವರು ಅಂಗನವಾಡಿದ್ದು ತಾಯಿಯೂರಲ್ಲಿ ನಮ್ಮ ಅಡಿಗೆ ಮಾಡೋರು ಹೆಬ್ಬಟ್ಟಲ್ಲಿ ಆಗ್ತಾನೆ 22 ಜನಕ್ಕೆ, ಇನ್ನೊಬ್ರು ಕಾವಲುಗಾರ ಆಗ್ತಾನೆ. ಇದೆಲ್ಲ ನಾನು ಸಹಿಸಲ್ಲ ಸರ್. ಅಲ್ಲಿ ಮಕ್ಕಳೇ ಇಲ್ಲ, 20 ಜನಕ್ಕೆ ಮಕ್ಕಳು ಕೊಡೋದು, ದುಡ್ಡು ತಗೊಳ್ಳೋದು, ಗೌರ್ಮೆಂಟ್ ಅನ್ಯಾಯ ಮಾಡಿ ಈ ತರ ಅಧಿಕಾರ ನಾನು ಸಹಿಸಲ್ಲ. ಆಸ್ಪತ್ರೆಗಳಿಗೆ ನಾನು ಸಿಂಧಾಮಣಿಗೆ ಹೋದಾಗ ಒಬ್ಬ ಡಾಕ್ಟ್ರು ದಿನಕ್ಕೆ ಅವ್ರು 20 ಜನಕ್ಕೆ ಬರ್ತಾರೆ. ಅಂದ್ರೆ ಪರ್ ಡೇ 20,000 ರೂಪಾಯಿ ಅವನಿಗೆ ಪ್ರೈವೇಟ್ ಕ್ಲಿನಿಕ್ ಅನುಕೂಲ ಆಗುತ್ತೆ. ತಿಂಗಳಿಗೆ ಎಷ್ಟಾಯ್ತು? 6 ಲಕ್ಷ ಬಂತು. ಇಂತಹ ಇವರನ್ನ ಮಾಡಬೇಕು. ನಾನು DHO ಕರೆಸಿ DHO ಸ್ವಾಗತ ನಾನೇ ಮಾಡಿ ಅಂತ ಇವೆಲ್ಲ ನಿಲ್ಲಿಸಿದ್ದೀನಿ. ಅದಕ್ಕೆ ಒಂದು ಸರ್ಕಾರಿ ಮಾಡಿಸಿದ್ದೀವಿ. ಯಾರೇ ಆಸ್ಪತ್ರೆಯಲ್ಲಿ ಏನೇ ಪ್ರಾಬ್ಲಮ್ ಆದರೂ ಗೌರ್ಮೆಂಟ್ ದುಡ್ಡು ಕೊಡುತ್ತೆ. ಪರ್ ಡೇ ತಾಲೂಕು ಆಸ್ಪತ್ರೆಯಲ್ಲಿ 10,000 ರೂಪಾಯಿ ಕೊಡುತ್ತೆ, ಡಿಸ್ಟ್ರಿಕ್ಟ್ ಆಸ್ಪತ್ರೆ 20,000 ರೂಪಾಯಿ ಕೊಡುತ್ತೆ. ನಾವು ಯಾರಾದ್ರೂ ಸಾರ್ವಜನಿಕ ಆಸ್ಪತ್ರೆಗೆ ಹೋದಾಗ ಮೆಡಿಸಿನ್ ಇಲ್ಲ ಅಂದ್ರೆ ಆಚೆ ಬರ್ಕೊಳ್ಳೋದಿಲ್ಲ, ಅವರೇ ಕೊಡಬೇಕು, ತರಿಸ್ಕೊಡ್ಬೇಕು. ಮೈನ್ಸ್ ಕೆಲಸ ಮಾಡೋದು ಲೇಬರ್ಸ್ ಎಲ್ಲರಿಗೂ ಇನ್ಶೂರೆನ್ಸ್ ಮಾಡಲೇಬೇಕು ಅಂತ ಫಸ್ಟ್ ಟೈಮ್ ಕರ್ನಾಟಕ ಹಿಸ್ಟ್ರಿಯಲ್ಲಿ ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲೇ ಎಲ್ಲ ನಮ್ಮ ಲೇಬರ್ಸ್ಗೆ ಮೈನ್ಸ್ ಕೆಲಸ ಮಾಡೋರಿಗೆ ಮತ್ತೆ ಕ್ರಷರ್ ಕೆಲಸ ಮಾಡೋರಿಗೆ ಸುಮಾರು 400 ಜನ ಫಸ್ಟ್ ಟೈಮ್ ಇನ್ಶೂರೆನ್ಸ್ ಆಗಿದೆ. ಅವ್ರು ಏನೋ ಸತ್ತರೆ ಆಟೋಮೆಟಿಕ್ ಆಗಿ ಅವರಿಗೆ 15 ಲಕ್ಷ ದುಡ್ಡು ಬರುತ್ತೆ. 50,000 ಕಟ್ಟಬೇಕು. ಒಂದೊಂದು ಅನುಕೂಲ ಆಯ್ತು, ಸಮಾಜಕ್ಕೆ ಅನುಕೂಲ ಆಯ್ತು. ಆ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ನಮ್ಮ ಅಧಿಕಾರಿಗಳನ್ನ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಇವಾಗ ಅವರ ಗ್ರೂಪ್ ಇನ್ಶೂರೆನ್ಸ್ 50,000 ರೂಪಾಯಿ ಕಟ್ತಾರೆ. ಒಬ್ಬ ಸತ್ತು ಅವ್ರು 15 ಡಿಪೆಂಡ್ಸ್ ಆನ್ ಸರ್ವಿಸ್, ಅವ್ರು 15 20 ಲಕ್ಷ ದುಡ್ಡು ಬರುತ್ತೆ ಅವರಿಗೆ. ಇಂತಹ ಒಳ್ಳೆ ಕೆಲಸಗಳನ್ನ ಮಾಡಕ್ಕೆ ನಾವು ಈ ರಾಯಚೂರು ಇದಕ್ಕೆ ಹೋಗಿದ್ದೀವಿ. ಇಲ್ಲೂ ಮುಳಬಾಗದಲ್ಲಿ ಆಯ್ತು. ಆಸ್ತಿಗೆ ಹೋದ್ರೆ 100 ಜನ ಮಾತ್ರ ಉಳಿದಿದ್ದಾರೆ. 420 ಜನಕ್ಕೆ ಬಿಲ್ ಆಗ್ತಾರೆ ಗೌರ್ಮೆಂಟ್. ಒಂದು ಹುಡುಗರಿಗೆ 2,300 ರೂಪಾಯಿ ಬರುತ್ತೆ ಗೌರ್ಮೆಂಟ್ ಇಂದ. 3 ವರ್ಷ ದುಡ್ಡಿಲ್ಲ ಅವ್ರಿಗೆ. ಅದ ಬೆಳಕಾಗುತ್ತಾ ನಾನು ಕೇಸ್ ರಿಜಿಸ್ಟರ್ ಮಾಡಿದೆ. ಅದಕ್ಕೆ ಯಾಕೆ ನಾನು ಹೇಳಿದ್ದೀನಿ ಅಂದ್ರೆ ನಾನೇನು ಕೆಲಸ ಮಾಡ್ತಾ ಇರೋದು ಯಾವ ಗೌರ್ಮೆಂಟ್ ಹೇಳಿದ್ರೆ ಈ ತಾಲೂಕು ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ಬಂದ್ಮೇಲೆ ಡಿಸ್ಟ್ರಿಕ್ಟ್ ಆಗಿ ಮಾಡಿದ್ದೀನಿ ಅಂತ ಯಾವ ಮಾಡಕ್ ಸಾಧ್ಯ ಇಲ್ಲ. ಪಂಚಾಯತ್ ಮುಗ್ತಾ ಇದ್ದೀನಿ, ತಾಲೂಕು ಮುಗ್ತಾ ಇದ್ದೀನಿ. ಜನರಿಗೆ ಸೇವೆ ಮಾಡಬೇಕು ಅಂತ ಬಾಯಿ ಬಂದ ಮಾತಾಡ್ಬೋದು. ಏನಾಯ್ತಾರೆ ಡಿಸ್ಕಷನ್ ಬಂದ್ರೆ ನಾನು ರೆಡಿ ಆಗಿದ್ದೀನಿ. ನೀವು ಏನ್ ಬೇಕು ನಾನು ಕೊಡ್ತೀನಿ, ಬನ್ನಿ. ಇಲ್ಲಿ ಮೈನ್ಸ್ ಅಲ್ಲಿ ಒಬ್ಬ ಸತ್ತೋದಾಗ ನಾನು ಪೇಪರ್ ಅಲ್ಲಿ ನ್ಯೂಸ್ ನೋಡಿದೆ. ನಮ್ಮ ಕೋಲಾರ ಪತ್ರಿಕೆ ಪೇಪರ್ ಬಂದಾಗ ಆ ನ್ಯೂಸ್ ಅನ್ನ ತಗೊಂಡು ಕೇಸ್ ಸುಮಾರು ರಿಜಿಸ್ಟರ್ ಮಾಡಿದೆ. ನಮ್ಮ ಮೈತ್ರಿ ಮತ್ತೆ ನಮ್ಮ ನಾಲ್ಕೇ ಅವರು ಇಬ್ಬರನ್ನ ಕಳಿಸಿದೆ. ನಾನು ನಮ್ಮ ಮೈತ್ರಿ ಇಬ್ಬರನ್ನ ಏನಮ್ಮ ಸತ್ತೋಗಿದ್ದಾರೆ ಏನ್ ಕೊಡ್ತೀರಾ ಸರ್? ಕೇಸ್ ರಿಜಿಸ್ಟರ್ ಆಗಿದೆ. ಕೇಸ್ ರಿಜಿಸ್ಟರ್ ಆಗಿ ಏನಾಗುತ್ತೆ, ಅವನು ಬೇರೆ ಸ್ಟೇಟ್ ಬರಬೇಕು. ಇಲ್ಲಿ ಅವ್ರು ಏನಾಗುತ್ತೆ ಏನು ಕೊಡಲ್ಲ. ಸೂಪರ್ ಕೇಸ್ ರಿಜಿಸ್ಟರ್ ಮಾಡಿ ನಾನು ಮೈತ್ರಿ ಮತ್ತೆ ನಮ್ಮ ಡಿವೈಸ್ಗೆ ಜಗಳ ಮಾಡಿ ಗಲಾಟೆ ಮಾಡಿಸಿ ಅವರಿಗೆ 15 ಲಕ್ಷ ದುಡ್ಡು ಕೊಡಿಸಿದ್ದೀನಿ. 15 ಲಕ್ಷ ದುಡ್ಡು ಅವ್ರಿಗೆ ಹೆಂಡತಿಗೆ ಕೊಡೋದು ಮಾಡಿ ಆ ಹೆಂಡತಿಗೆ ಅಲ್ಲೊಂದು ಕೆಲಸ ಸಿಕ್ಕಿದೆ, ಪಾರ್ಟ್ ಟೈಮ್ ಕೆಲಸ, ಮಕ್ಕಳ ಸ್ಕೂಲ್ ಸೇರಿಸಿದ್ವಿ. ಅದೊಂದು ನಾವು ಮಾಡಿ ಅದಾದ್ಮೇಲೆ ಯಾರೇ ನಮ್ಮ ಸಾರ್ವಜನಿಕರು ಅಧಿಕಾರಿಗಳು ನಮ್ಮ ಲೋಕಾಯುಕ್ತ ಸಂಸ್ಥೆಯಲ್ಲಿ ನಾನು ಬಂದ ಮೇಲೆ ಇದೆಲ್ಲ ಬುಕ್ಗಳು ಮಾಡಿಸಿದೀವಿ. ದಯವಿಟ್ಟು ಎಲ್ಲ ಓದ್ಕೊಡಿ. ನಮಗೆ ಏನು ಅಧಿಕಾರ ಇದೆ ನೋಡ್ಕೊಂಡು ಬನ್ನಿ. ನಮ್ಮ ಅಧಿಕಾರ ಒಳಗಡೆ ನಾವು ನಮ್ಮ ಕೆಲಸ ಮಾಡ್ತೀವಿ. ಕೋರ್ಟ್ ಅಲ್ಲಿ ಕೇಸ್ ಇರುತ್ತೆ, ನಾವೇ ಹೋಗ್ಬೇಕು ಕೋರ್ಟ್ಗೆ ಅಂತ. DC ಮುಂದೆ ರಿವಿಷನ್ ಇರುತ್ತೆ, AC ಮುಂದೆ ಅಪೀಲ್ ಇರುತ್ತೆ. ಸರ್ ಅವ್ರೊಂದು ಫೋನ್ ಮಾಡಿ ಸರ್ ಹೇಳಿ ಸರ್. ಆ ಕೆಲಸ ನಾವು ಮಾಡೋದು. ಅವ್ರ ಕೆಲಸ ಮಾಡಬೇಕು, ಬಿಡದೆ ನಾನು ಬಿಡಲ್ಲ. ನೀವು ಬೇರೆ ಕಡೆ ಅವಕಾಶ ಇದ್ದು ಇನ್ನೂ ಒಂದು ಮಾಡಿ ಅಂತ ಹೇಳೋದು ತಪ್ಪಾಗುತ್ತೆ. ಬೇರೆ ಅವಕಾಶ ಇದ್ದಾಗ ನಾನು ಮಾಡಕ್ ಬರೋದಿಲ್ಲ. ಆಮೇಲೆ ಇಲ್ಲಿ ಹೋರಾಟಂತ ಫ್ರೀಡಮ್ ಫೈಟರ್ಸ್ ಅಂದ್ರೆ ಅವರು 95-100 ವರ್ಷ ಆಗಿದ್ದಾರೆ. ಅವರೆಲ್ಲ ಸತ್ತಿದ್ದಾರೆ. ಕೆಲವರು ಡಿಪೆಂಡೆನ್ಸ್ ಇದ್ದಿದ್ದಾರೆ. ಅವ್ರಿಗೆ ಪೆನ್ಷನ್ ಕೊಡಕ್ಕೆ ತೊಂದರೆ ಮಾಡ್ತಾ ಇದ್ರು. ಇದಕ್ಕೆ ಒಂದು ನಿರ್ವಹಣೆ ಆಗಬೇಕು ಅಂತ ಹೇಳಿ ನಾನು ಎಂಟೈರ್ ಸ್ಟೇಟ್ ಅನ್ನ ಸುಮಾರು ರಿಜಿಸ್ಟರ್ ಮಾಡಿ ಫ್ರೀಡಮ್ ಫೈಟರ್ಸ್ ಸೈನಿಕರು ಬಿಟ್ಟು ಫ್ರೀಡಮ್ ಫೈಟರ್ಸ್ ರಿಜಿಸ್ಟರ್ ಮಾಡಿದ್ವಿ. ಅದಲ್ಲದೆ ನಾನು ಊರಿಗೆ ಹೋದಾಗ ಆಟೋ ಆಫೀಸರ್ಗಳಲ್ಲಿ ಎದ್ದು ನೋಡಿದ್ರು ಮತ್ತೆ ನಾನು ಬೆಂಗಳೂರಲ್ಲಿ ಕಸ್ತೂರಿನಲ್ಲಿ ಹೇಳಿದೆ 82 ಏನು ಆಸ್ತಿಗಳು ಎದುರುಗಡೆ ಶಾಬಾಸ್
ಮಾಡ್ತೀವಿ. ಯಾಕೆ ಆಗ್ತಾ ಇದೆ ಅಂದ್ರೆ ಆ ಕಾಲ ಮೇಲೆ 2,000, 3,000, 5,000 ಕಾಲದಲ್ಲಿ ಬಿಟ್ಟು ನಾವೆಲ್ಲ ಓಟ ಹಾಕಿ ನಿಮ್ಗೆಲ್ಲ ಕೊಡಿಸಿದೆ. ಓಟ ಜ್ವರ ಬಂತು, ಎಲ್ಲ ಒಂದು ಕಡೆ ಆಫೀಸ್ಗಳನ್ನ ಬಂಡವಾಳ ಮಾಡ್ಕೊಂತಾರೆ. ಅಧಿಕಾರಿಗಳು ಬಂದ್ರೆ ನಾವು ಲೈಸೆನ್ಸ್ ಮಾಡ್ತಾರೆ, ಅದು ಆಗಬಾರ್ದು. ಅದಕ್ಕೆ ಎಂಟೈರ್ ಸ್ಟೇಟ್ ಅಲ್ಲಿ ಇವಾಗ ಥ್ರೂ ಕಮಿಷನರ್ ಎಲ್ಲ ಸರ್ಕಾರಿ ಶುರು ಮಾಡಿದೀವಿ. ಕಂಪಲ್ಸರಿ ಎಲ್ಲ ಸ್ಕೂಲ್ ಬಸ್ಗಳು ಎಷ್ಟೋ ಒಂದು ಎಫ್ಸಿ ಇಲ್ಲ, ಬಳ್ಳಾರಿ ಹೋದಾಗ 250 ಎಫ್ಸಿ ಇಲ್ಲ. ಆ ಮಕ್ಕಳು ಆಕ್ಸಿಡೆಂಟ್ ಅದು ಕೇಳೋದಿಲ್ಲ. ಆ ತರವೆಲ್ಲ ಇವಾಗ ಕಂಟ್ರೋಲ್ ಎಲ್ಲ ಬದಲಾಗಬೇಕು. ಸಮಾಜ ಬದಲಾಗದೇ ಇದ್ರೆ ಈ ದೇಶ ಮುಂದೆ ಒಂದು ದಿವಸ ಭಾರಿ ಕಷ್ಟಕ್ಕೆ ಅನುಭವಿಸಬೇಕಾಗುತ್ತೆ. ದೇಶಭಕ್ತಿ ನಮ್ಮಲ್ಲಿಲ್ಲ, ಸ್ವಾರ್ಥ ತುಳುಕಾಡ್ತಾ ಇದೆ. ದಯವಿಟ್ಟು ಎಲ್ಲರೂ ನಾನು ರಿಕ್ವೆಸ್ಟ್ ಮಾಡಿ, ಎಲ್ಲ ಅಧಿಕಾರಿಗಳು ತಮ್ಮ ತಮ್ಮ ಕೆಲಸ ನಿಷ್ಠೆಯಿಂದ ಮಾಡಿ. ಸಾರ್ವಜನಿಕರು ನಿಜವಾದ ಜೆನ್ಯೂನ್ ಕೇಸ್ ಇದೆ, ಬನ್ನಿ, ನಾನು ಸಪೋರ್ಟ್ ಮಾಡ್ತೀನಿ. ಬ್ಲಾಕ್ ಮೇಲ್ ಮಾಡಕ್ ಬಂದ್ರೆ ನಾನು ಬಿಡಲ್ಲ, ಯಾವ ಬ್ಲಾಕ್ ಮೇಲ್ ಬದ್ದಲ್ಲ. ಯಾವ ಹೇಳುತ್ತೆ ಅವನ್ನ ಪ್ರೆಸಿಡೆಂಟ್ ಆಫೀಸಾಗಿ ಕಳಿಸ್ತೀನಿ. ಈ ಪೋಸ್ಟ್ಗೋಸ್ಕರ ನಾನು ಬಂದಿಲ್ಲ, ಸಮಾಜ ಸೇವೆಗೋಸ್ಕರ ಬಂದಿದ್ದೀನಿ. ಎಲ್ಲ ಜೀವನದಲ್ಲಿ 55 ವರ್ಷ ನೋಡಿದ್ದೀನಿ, ನಾನು ಏನು ಬೇಕಾಗಿಲ್ಲ. ದುಷ್ಟ ಸಂಹಾರ ಮಾಡಕ್ ಬಂದಿದ್ದೀನಿ. ದಯವಿಟ್ಟು ಎಲ್ಲ ಸಹಕಾರ ಮಾಡುತ್ತಾರೆ. ನನಗೆ ಎಲ್ಲ ಅಧಿಕಾರಿಗಳು, ಎಲ್ಲ ಸಾರ್ವಜನಿಕರು ದಯವಿಟ್ಟು ಕೈ ಜೋಡಿಸಿ. ನಿಮ್ಗೆ ಏನ್ ಬೇಕು ನಾನು ಕೊಡ್ತೀನಿ. ನಾನು ಬಂದ ತಕ್ಷಣ ವ್ಯವಸ್ಥೆ ಆಗಿದ್ದೀನಿ. ನನ್ನ ಆಸ್ತಿ ಅಂತಸ್ತು ಎಲ್ಲ ವ್ಯವಸ್ಥೆ ಆಗ್ತದೆ. ಯಾರು ಬೇಕು ತಗೋಬಹುದು. ನೀವು ಸುತ್ತಿ ಮೊಬೈಲ್ ಹಾಕಿದ್ರೆ ಸಿಗುತ್ತೆ. ಅದಕ್ಕೆ ಯಾವುದಕ್ಕೆ ಎದಲ್ಲ ನಾನು. ನೀವು ಬ್ಲಾಕ್ ಮೇಲ್ ತಂತ್ರ ಬಿಡಿ. ಅಧಿಕಾರಿಗಳಾಗಲಿ ಸಾರ್ವಜನಿಕರಾಗಲಿ ದಯವಿಟ್ಟು ಬ್ಲಾಕ್ ಮೇಲ್ ತಂತ್ರ ಬಿಡಿ. ನಿಮ್ಮ ಜೆನ್ಯೂನ್ ಕೇಸ್ ನಾನು ಸಪೋರ್ಟ್ ಮಾಡ್ತೀನಿ. ಆಸ್ಪತ್ರೆಗೆ ಹೋಗ್ತೀವಿ, ಅದೇ ಬೆಡ್ಗಳು ನೋಡಕ್ಕಾಗಲ್ಲ. ಆ ದಿನಗಳು ಎಷ್ಟೋ ಮಧ್ಯದಲ್ಲಿ ಸುಮಾರು 25,000 ಕೇಸ್ ನಮ್ಮಲ್ಲಿ ಪೆಂಡಿಂಗ್ ಇದೆ. 3 ಜನ ಒದ್ದಾಡ್ತಾ ಇದ್ದೀವಿ, ನಾವು ಹೋಗ್ತಾ ಇದ್ದೀವಿ. ಯಾಕೆ ಅಂತ ನಾವು ಒಬ್ಬ ವಕೀಲರಾಗಿ 22 ವರ್ಷ, ಅದರಲ್ಲಿ 15 ವರ್ಷ ಸರ್ಕಾರಿ ವಕೀಲರಾಗಿ, ಜಡ್ಜ್ ಆಗಿ 8 ವರ್ಷ ನಾನು ನೋಡ್ತಾ ಇದ್ದೀನಿ. ಇವಾಗ ನೋಡ್ತಾ ಇದ್ದೀನಿ, ಕೋರ್ಟಲ್ಲೂ ನೋಡಿದ್ದೀನಿ. ಅಲ್ಲೂ ಸುಳ್ಳು ಕೇಸುಗಳಲ್ಲಿ, ಕೋರ್ಟಲ್ಲೂ ಸುಳ್ಳು ಕೇಸುಗಳಿಂದ ನಿಜವಾದ ಕೇಸ್ ನ್ಯಾಯ ಸಿಗ್ತಾ ಇಲ್ಲ. ಇಲ್ಲಿ ನಮ್ಮಲ್ಲಿ 25,000 ಕೇಸ್ ಪೆಂಡಿಂಗ್ ಇದೆ. ಇದರಲ್ಲಿ ಸುಮಾರು 8,000 ಕೇಸ್ ಸುಳ್ಳು ಕೇಸ್ ಇದೆ. ನೋಡುತ್ತೆ ಯಾಕೆ ಸುಳ್ಳು ಕೇಸ್ ಹಾಕ್ತಾರೆ. ಸುಮ್ಮನೆ ಈ ಬಿಲ್ಡಿಂಗ್ ಕಟ್ಟಿದ್ದಾರೆ, ಅದು ಸ್ವಲ್ಪ ಸ್ಟ್ಯಾಂಡರ್ಡ್ ಕೇಸ್ ಹಾಕ್ತಾರೆ, ಏನೂ ಹಾಕೋದಿಲ್ಲ, ಅದಕ್ಕೆ ಮೆಟೀರಿಯಲ್ ಕೊಡೋದಿಲ್ಲ. ನಾವು ಅದೆಲ್ಲ ಚೆಕ್ ಮಾಡಿ ಅಧಿಕಾರಿಗಳನ್ನು ಕಳಿಸಿ ಎಲ್ಲ ಮಾಡಿದ್ರೆ ಎಂಬುದಾಗಿ 1 ವರ್ಷ ಆಗುತ್ತೆ. ಆಮೇಲೆ ಅವ್ರನ್ನ ಕರೆದು ನೋಡಪ್ಪ ಎಲ್ಲ ಕರೆಕ್ಟ್ ಆಗಿದೆ ಬಾ ಅಂದ್ರೆ ಅದಕ್ಕೆ ಆನ್ಸರ್ ಮಾಡೋದು. ನಾವು ಅಲ್ಲಿಂದ ಬರ್ತೀವಿ, ನೀವು ನೋಟಿಸ್ ಕೊಡ್ತೀವಿ, ಅದು ಆಗೇ ಇಲ್ಲ ಅಂತ ಹೇಳಿದ್ರೆ ಕೇಸ್ ಹಾಕಿದ ಮೇಲೆ ಕೈ ಸಿಗಲ್ಲ. ಅಂದ್ರೆ ಎಲ್ಲ ಒಂದು ಕಡೆ ನಮ್ಮ ಅಧಿಕಾರಕ್ಕೂ ಈ ನಮ್ಮ ಸಂಬಂಧಪಟ್ಟ ಕಂಪ್ಲೇಂಟ್ ಆಗ್ಬಿಡ್ತಾರೆ. ಕೇಸುಗಳು ಟ್ರ್ಯಾಪ್ ಆಗ್ತವೆ. ಡಿಎನ್ಕ್ವೈರಿ ಮಾಡ್ತೀವಿ, ಅದು ಎವಿಡೆನ್ಸ್ ಅಲ್ಲಿ ಕೆಲಸ ಮಾಡಿದೆ. ಯಾವ ಸಾರ್ವಜನಿಕ ನಿಮ್ಮ ಕೆಲಸ ನೀವು ಆನೆಸ್ಟ್ ಮಾಡಿದ್ರೆ ನಿಮ್ಮ ಕಾಲನ್ನ ಟಚ್ ಮಾಡಿ ನಾನು ತಲೆ ಇಟ್ಕೊತೀನಿ. ಅದೇ ರೀತಿ ಏನಾದರೂ ನೀವು ಅಧಿಕಾರ ದುರುಪಯೋಗ ಮಾಡಿಕೊಂಡು ನಿಮ್ಮ ಕೆಲಸ ನೀವು ಮಾಡದೇ ಇದ್ರೆ, ಆ ಸಾರ್ವಜನಿಕರು ನಿಮ್ಮ ಕೆಲಸ ನೀವು ಮಾಡದೆ ಸುಳ್ಳು ಕೆಲಸ ಹಾಕಿದ್ರೆ ನಾವು ಬಂದ್ಬಿಡಲ್ಲ. ಕಲಂ 13 ಒಬ್ಬ ಅಧಿಕಾರಿ ನೆಟ್ಟ ಕೆಲಸ ಮಾಡ್ತಾ ಇದ್ರೆ ಅವರ ಅನ್ಬಿಟ್ಟ ಕಂಟಿನ್ಯೂ ಪೋಸ್ಟ್ ಅಂತ ಲೋಕಾಯುಕ್ತ ಸಂಸ್ಥೆಯಲ್ಲಿ ಕಲಂ 13 ಒಂದು ಕಲಂ ಇದೆ. ಅದನ್ನು ನಾನು ಡಿಕ್ಲೇರ್ ಮಾಡಿದ 3 ತಿಂಗಳು ಗೌರ್ಮೆಂಟ್ ಇಂಟರ್ವ್ಯೂ ಆಗ್ತಾ ಇದ್ರೆ ಅವ್ರ ಕೆಲಸ ಕಳ್ಕೊತಾರೆ. ಅದೇ ಸುಮಾರು ನಾವು ಅಧಿಕಾರಿಗಳು ಹೇಳಿ ಕಳಿಸ್ತೀವಿ, ಬನ್ನಿ ಅಂತ 2 ತಿಂಗಳು 3 ತಿಂಗಳು ಮೊದಲೇ ಡೇಟ್ ಕೊಡ್ತೀವಿ, ನೀವು ಇಂಟರ್ವ್ಯೂ ಬರೋದಿಲ್ಲ. ಬರದೇ ಇದ್ರೆ ಸೆಕ್ಷನ್ 70 ಅದರಲ್ಲಿ ಇನ್ಸಲ್ಟಿಂಗ್ ಲೋಕಾಯುಕ್ತ, ಇವಾಗ ನಾಟ್ ರೆಸ್ಪೆಕ್ಟಿಂಗ್ ದಿ ವರ್ಡ್ ಆರ್ಡರ್ ಆಫ್ ದಿ ಲೋಕಾಯುಕ್ತ ಅಂತ ನಿಮ್ಮ ಆಕ್ಷನ್ ತಗೊಳ್ಳೋ ಅವಕಾಶ ಇದೆ. ಅದೇ ರೀತಿ ನಮ್ಮ ಮುಂದೆ ಈ ತರ ಬಂದಾಗ ಪಬ್ಲಿಕ್ ಹಿಯರಿಂಗ್ ಅಲ್ಲಿ ನಾವು ಆರ್ಡರ್ ಮಾಡ್ತೀವಿ, ಅಡ್ವರ್ಟೈಸಿಂಗ್ ತಗೋತೀರ, ನಾವು ಮಾಡ್ತೀವಿ 1 ತಿಂಗಳಲ್ಲಿ ಅಂತ 1 ವರ್ಷ ಮಾಡೋದಿಲ್ಲ. ಅಂತ ಮೇಲೆ ನಾನು ಸೆಕ್ಷನ್ 70ಗೆ ಕಂಟೆಂಪ್ಟ್ ಆಗ್ತಾ ಇದ್ದೀನಿ. ಕಂಟೆಂಪ್ಟ್ ಅಂತ 6 ತಿಂಗಳು ನೀವು ಜೈಲು ಹೋಗ್ತಾರೆ. ಅದು ಹೇಳ್ಬಿಟ್ಟು ಅವ್ರು ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಾರೆ. ಅಂತ ಬ್ಲಾಕ್ ಮೇಲ್ ಮಾಡುವಂತ ಯಾರೇ ಸಾರ್ವಜನಿಕ ಹೆಸರಲ್ಲಿ ಬ್ಲಾಕ್ ಮೇಲ್ ಮಾಡೋ ಅಧಿಕಾರ ನಾನು ಕ್ಷಮಿಸೋದಿಲ್ಲ. ನನಗೂ ಕರೆಕ್ಟ್ ಮಾಡ್ತಾರೆ, ನಾನು ಕೇಳ ಮಾಡಲ್ಲ. 65 ವರ್ಷ ಬರ್ತಿದ್ದೀನಿ. ಏನಾದ್ರು ಒಂದೊಂದು ಕ್ಷಣಕ್ಕೂ ನಮ್ಮ ಸೈನಿಕರು ಗಡಿಗಳಲ್ಲಿ ಪ್ರಾಣಾರ್ಪಣೆ ಮಾಡ್ತಾ ಇದ್ದಾರೆ. ಅವರಿಗಿಂತ ನಾವು ಏನಾಗ್ಬಿಡುತ್ತೆ, ಏನಾಗೋದಿಲ್ಲ.
ನಾನೆಲ್ಲ ಅಧಿಕಾರಿಗಳಲ್ಲಿ ರಿಕ್ವೆಸ್ಟ್ ಮಾಡೋದು, ನಿಮ್ಮ ಕೆಲಸ ಕಾಯ ವಾಚ ನೀವು ಗಟ್ಟಿ ಕೆಲಸ ಮಾಡಿದ್ರೆ ಈ ಅವಾವೃತ್ತಿ 5%, ನಾವು ಸ್ವತಂತ್ರ ಪೂರ್ವದಲ್ಲಿ ದೇಶಭಕ್ತಿ 95%, 5% ಮೀಸಲಾತಿ ಅವಾಗಿತ್ತು. ಇವಾಗ ಮೀಸಲಾತಿ ಜಾಸ್ತಿ ಆಗ್ತಾರೆ. ಎದುರಿಸಿ ಜೀವನ ಮಾಡೋದು ಅದು ಜೀವನ. ನಾನು ಅಂತ ಅಧಿಕಾರಿಗಳನ್ನ ಆಗಲಿ ಆತರ ಸಾರ್ವಜನಿಕ ಕಾರ್ಯಕರ್ತರು ಆಗಲಿ ನಾವು ಕ್ಷಮಿಸೋದಿಲ್ಲ. ಅದು ಉಪಯೋಗ ಆಗ್ತಾ ಇಲ್ಲ. ಮೊನ್ನೆ ನಾನು ಬಂಗಾರಪೇಟೆ ಅಲ್ಲಿ ಸುಮಾರು 22 ಜನ ಡಾಕ್ಟರ್ಸ್ ತಾಲೂಕು ಮಟ್ಟದಲ್ಲಿ ಡಾಕ್ಟರ್ ಅಲ್ಲಿ ಇರಬೇಕು ಅಂತ ನಾನು ಗಲಾಟೆ ಮಾಡಿದಾಗ ನಮ್ಮ ಡಾಕ್ಟರ್ ಸುಳ್ಳು ಡಾಕ್ಟರ್ ಬಂದ ಮುಂದೆ ಎಲ್ಲ ನಾವಲ್ಲಿ ಬಾಡಿಗೆ ಇದೀವಿ ಅಂತ ನಾನು ಲೋಕಾಯುಕ್ತ ಆಂತರ್ಯ ಕಳಿಸಿ ಚೆಕ್ ಮಾಡಿ ಸರ್ ಅಂತ ಹೇಳಿದ್ರೆ ಎಲ್ಲ ಸುಳ್ಳು, ಫೇಕ್ ರೆಂಟ್ ಇತ್ತು. ಕೊನೆಗೆ ನಮ್ಮ DHO ಕಳಿಸಿ ಅಡ್ಮಿಷನ್ ಆಫೀಸರ್ ಕಳಿಸಿ ನಾನು ಅವರಿಗೆ ಇದೊಂದು ಸಾಕು ನಿಮ್ಮ ಮನೆ ಕೆಲಸ ತಪ್ಪಾಯ್ತು ಸರ್, ನಾವು ಮಾಡ್ತೀವಿ ಅಂತ. ಇವಾಗ 22 ಜನ ಡಾಕ್ಟರ್ಸ್ ಹೆಡ್ ಕ್ವಾರ್ಟರ್ ಇರಬೇಕು. ನಮ್ಮ DC ರವಿ ಅವರು ನಾನು ಬಂದ ತಕ್ಷಣ ರಿಕ್ವೆಸ್ಟ್ ಮಾಡ್ಕೊಂಡೆ, ಎಲ್ಲ ಅಧಿಕಾರಿಗಳು ಹೆಡ್ ಕ್ವಾರ್ಟರ್ ಇರಬೇಕು ಅಂತ. ಅವರು ದತ್ತಾಂಶ ಮಾಡುದು, ಆರ್ಡರ್ ಮಾಡುದು, ಆದ್ರೂ ಕನ್ನಡ ಇರಲಿಲ್ಲ. ಆ 22 ಜನ ಡಾಕ್ಟರು ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಎಂಟೈರ್ ಕರ್ನಾಟಕ ನಮ್ಮ ಬಂಗಾರಪೇಟೆ ಎಲ್ಲರೂ ವಾಸವಾಗಿದ್ದಾರೆ. ಅದು ಯಾಕೆ ಅಡ್ಮಿಷನ್ಗೆ ಭಾರತಿ ಬೇಜಾರು ಮಾಡ್ಕೊಂಡು ಬಂದು ಸಾಕು ಬಾಲಿಕೆ ಹಾಕೊಂಡು ನಾನು ಕಾಟ ಕೊಡ್ತಾ ಇಲ್ಲ. ಜನರಿಗೆ ಸಿಗ್ಬೇಕು. ನೀವು ಜನ ಆಕ್ಸಿಡೆಂಟ್ ಆಗಿ ಎಲ್ರಿಗೂ ಟ್ರೀಟ್ಮೆಂಟ್ ಕೊಡೋದೆಲ್ಲ ಡಾಕ್ಟರ್ ರೆಡಿ ಆಗಿದ್ದು. ಅಮ್ಮ ಮತ್ತೆ ಬಂದೇಳು ಸರ್, ನಾನು ಸ್ವಲ್ಪ ಬೇಜಾರಾಗಿ ಫಸ್ಟು, ಆದ್ರೆ ಇವಾಗ ನನಗೆ ಒಳ್ಳೆ ಸಿಗೋದು ಸರ್. ಬಂಗಾರಪೇಟೆಯಲ್ಲಿ ಎಲ್ಲರೂ ಡಾಕ್ಟರ್ ಇದ್ರು ಸರ್, ಒಬ್ಬರು ಸಹಾಯಕ್ಕೆ ನಾವು ಬಿಟ್ಟಿಲ್ಲ. ಯಾಕೆ ಅಧಿಕಾರಿಗಳು ಎತ್ಕೊಂಡು ಇರಬೇಕು ಅಂತೀನಿ. ಮುಳುಬಾಗದಲ್ಲಿ ಅಯ್ಯಪ್ಪ ಇವಾಗ ಗೊತ್ತಿಲ್ಲ. DHO ಬೆಂಗಳೂರಿನ ಬರೋರು ನಮ್ಮ ಇದೆಯಲ್ಲ ಅವ್ರು ಬೆಂಗಳೂರಿಂದ ಬರೋರು. ಅಲ್ಲಿ ನರ್ಸಾಪುರ ಇಟ್ಕೊಂಡು 12 ಗಂಟೆ ಬಂದು ಮತ್ತೆ 4 ಗಂಟೆ ಹೋಗುದು. ನನಗೆ ಸಿಗಬೇಕು. ನನ್ನ ನೋಡಕ್ಕೆ ಆರಾಮ ಬರ್ತಾರೆ ಅಧಿಕಾರಿ ನಮ್ಮ ಸಾರ್ವಜನಿಕರು. ಒಬ್ಬ ತಹಸೀಲ್ದಾರ್ ನೋಡಕ್ಕೆ ಒಳಗಡೆ ಬಿಡಲ್ಲ. ದಯವಿಟ್ಟು ಕೆಲಸ ಮಾಡಬೇಡಿ ಅಲ್ಲ ಅಧಿಕಾರಿ ಯಾರೇ ಬರಲಿ 2 ನಿಮಿಷ ಮಾತಾಡಿ. ಆಮೇಲೆ ತಮಾಷೆ ಬಂದ್ರೆ ನಮ್ದು 5 ಟೈಮು ರಾತ್ರಿ 7 8 ಗಂಟೆ ನಾನು ಉಚಿತ ಕಾನೂನು ಸೇವೆ ಜೊತೆಗೆ ಉಚಿತ ಕಾನೂನು ಅವರಿಗೆ ಸಲಹೆ ಯಾರಿಗೆಲ್ಲೋ ಬರ್ತಾರೆ. ಆಮೇಲೆ ಬಂದವರು ನನ್ನ ತಮಾಷೆ ಆಯ್ತು ಸರ್, ಸಹಕಾರ ಮಾಡಿ. ನಾನು ಅಧಿಕಾರಿಗಳು ಒಂದೇ ಹೇಳ್ತಾ ಇದೀನಿ, ನೀವು ಆನೆಸ್ಟ್ ಆಗಿದ್ರೆ ನೀವು ಯಾರು ಎದುರ್ಬೇಕಾಗಿಲ್ಲ, ನಾನು ಬೇಕಾಗಿದ್ದೀನಿ. ನೀವು ಆನೆಸ್ಟ್ ಆಗಿರ್ಬೇಕು. ನಿಮ್ಮ ಬ್ಲಾಕ್ ಮೇಲ್ ಮಾಡಿ ಯಾವ ತರ ಮಾಡಿದ್ರೆ ದಯವಿಟ್ಟು ಅವ್ರ ಮೇಲೆ ಒಂದು ಕೇಸ್ ಕೊಡಿ ಅಂತ. ಅವ್ರು 3 ವರ್ಷ ಜೈಲು ಮಾಡ್ತೀನಿ ನಾನು. ನಿಮ್ಮನ್ನು 6 ತಿಂಗಳಿಂದ 3 ವರ್ಷ ಜೈಲು ಕಳಿಸಕ್ಕೆ ಕೆಲವು 20 ಲೋಕಾಯುಕ್ತ ಆಗ್ತಾ ಇದೆ. ಸುಳ್ಳು ಕೇಸ್ ಆಗ್ತದೆ. ನಿಮ್ಮ ಮೇಲೆ ಎದುರ್ಕೋಬೇಡಿ. ನೀವು ಅಷ್ಟಾಗಿರ್ಬೇಕು. ನೀವು ಅಷ್ಟಾಗಿ ಯಾವುದೇನು ಮಾಡ್ತಾರಲ್ಲ, ಮಾಡ್ತಾರಲ್ಲ ಬ್ಲಾಕ್ ಮೇಲ್ ಮಾಡಿ ಜೀವನ ಮಾಡೋದು ಜಾಸ್ತಿ ಆಗ್ತವೆ. ಮೊದಲು ಬ್ರಿಟಿಷರು ಕಾಲದಲ್ಲಿ ಅಂತವ್ರು ಅಂತವರಿಂದ ಸ್ವಾತಂತ್ರ್ಯ ಬೇಕಾಗ್ಬೇಕು. ಇಂಥವರಿಂದ ನಮ್ಮ ಹಕ್ಕುಗಳನ್ನ ಕಳಿಸ್ತಾ ಇದ್ದಾರೆ. ಅಧಿಕಾರಿಗಳ ಹಕ್ಕು, ಸಾರ್ವಜನಿಕ ಹಕ್ಕು. ಯಾರೋ ಸಾರ್ವಜನಿಕ ಪರವಾಗಿ ಹೋಗೋದು ಮಾಡ್ತಾ ಇಲ್ಲ. ಜೊತೆಗೆ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಎಲ್ಲ ಕೆರೆಗಳನ್ನ ಕ್ಲೀನ್ ಮಾಡಬೇಕು ಶುರು ಮಾಡಿದ್ದೀವಿ. ಒಬ್ಬರಿ ದಯವಿಟ್ಟು ನಾವು ರೈತರ ರಿಕ್ವೆಸ್ಟ್ ಮಾಡ್ಕೊತೀವಿ, ಒಬ್ಬರು ಈಗ ಬಿಟ್ಟುಬಿಡಿ. ನಾವು ಕೋಲಾರ ಡಿಸ್ಟ್ರಿಕ್ಟ್ ಜನ ಎಲ್ಲ ಕರ್ನಾಟಕ ಮಾಡಲಾಗಬೇಕು. ನಾವು ಬೇರೆ ಗೊತ್ತಾಗಿಲ್ಲ, ತಗೊಳ್ಳಿ ಹೋಗ್ಬೇಕಾಗಿಲ್ಲ. ಫಾರೆಸ್ಟ್ ಎನ್ಫೋರ್ಸ್ಮೆಂಟ್, ಕೆರೆ ಎನ್ಫೋರ್ಸ್ಮೆಂಟ್, ಈ ನಮ್ಮ ರಾಜಕಾಲುವೆ ಎನ್ಫೋರ್ಸ್ಮೆಂಟ್, ಕುಂತಪುರ ಇವೆಲ್ಲ ಬಿಡಬೇಕು. ನೀವು ಬಿಡದೇ ಇದ್ರೆ ನಾನು ಬಿಡಲ್ಲ. ಸಮಸ್ಯೆ ಕಲಿಸಿ ಸುಮಾರು 400-500 ಆಫೀಸರ್ಗಳ ಮುಂದೆ ನಿಲ್ಲಿಸಿ ಇಂತಹ ಸಮಾಜ ಕಾರ್ಯಕರ್ತರಾಗಬೇಕು ಅಂತ ನಾನು ಹೇಳ್ತೇನೆ. ಅದೇ ರೀತಿ ಕೆಲವು ಸಮಾಜ ಕಾರ್ಯಕರ್ತರು ತಮ್ಮ ಸ್ವಾರ್ಥಕ್ಕೋಸ್ಕರ ಆನೆಸ್ಟ್ ಆಗಿರುವಂತಹ ಆಫೀಸರ್ ಎದುರಿಸಿ ಅವರ ಮೇಲೆ ಸುಮ್ಮನೆ ಕೆಲಸ ಆಗ್ತಾರೆ. ಅಂತವರಿಗೆ ನಾನು ನಿಮ್ಮ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಿಮ್ಮ ದಬ್ಬಾಳಿಕೆ, ನಿಮ್ಮ ಸ್ವಾರ್ಥಕ್ಕೋಸ್ಕರ ನೀವು ಯಾವ ಅಧಿಕಾರಿಗಳನ್ನು ಮುಟ್ಟಕ್ಕಾಗಲ್ಲ. ನನಗೆ ಎದುರಿಸ್ತಾರೆ, ನಿಮಗೆ ಎದುರಿಗೆ ನಾವು ಬಗ್ಗದಿಲ್ಲ. ಬ್ರಿಟಿಷರಿಗೆ ಹೆದೆ ಕೊಟ್ಟು ನಾವು ಬ್ರಿಟಿಷರನ್ನ ಒಡೆದೋಡಿ ಸ್ವಾತಂತ್ರ್ಯ ಪಡೆದವರು ಭಾರತೀಯರು. ನೀವು ಸ್ವತಂತ್ರ
ಚೆನ್ನಾಗಿ ಕೆಲಸ ಮಾಡಿ ಬದುಕಿ ಅಂದ್ರೆ ಅವರಿಗೆ ಏನಿಲ್ಲ, ಒಂದು ಫೋಟೋ ಇಟ್ಕೊಳ್ಳೋದು. ನಾನು ಅದೆಲ್ಲ ಗಮನಿಸ್ತಾ ಇದ್ದೀನಿ. ಪ್ರೆಸ್ ಇಟ್ಕೊಳ್ಳೋದು, ಪ್ರೆಸ್ ಕೆಲಸ ಮಾಡೋದಿಲ್ಲ, ಒಂದೇ ಒಂದು ಫೋಟೋ, ಒಂದು ಕಾರ್ಡ್ ಇಟ್ಕೊಂಡು ಹೋಗೋದು, ಆಫೀಸ್ ಕೊಡೋದು, ಆದಷ್ಟು ಇಷ್ಟವಾದ ಅಧಿಕಾರಿಗಳನ್ನು ಎದುರಿಸೋದು. ಎಲ್ಲ ಒಂದು ಕಡೆ ನಾನು ಅಧಿಕಾರಿಗಳನ್ನು ಮನವಿ ಮಾಡ್ತೀನಿ, ನೀವು ಅರೆಸ್ಟ್ ಆಗಿದ್ರೆ ನಿಮ್ಮನ್ನು ಯಾವುದೇನು ಮಾಡೋಕ್ಕಾಗೋದಿಲ್ಲ. ಏನು ಪೋಸ್ಟ್ ಟ್ರಾನ್ಸ್ಫರ್ ಮಾಡ್ತಾರೆ, ಎಲ್ಲರೂ ಕೆಟ್ಟವರಲ್ಲ. ಆದರೆ ಒಳ್ಳೆಯ ಸಂಖ್ಯೆ ಅಧಿಕಾರ ಲೋಕದಲ್ಲಿ ಸಮಾಜದಲ್ಲಿ ಕಮ್ಮಿ ಆಗ್ತಾ ಇದೆ. ಎಲ್ಲ ಒಂದು ಕಡೆ ಈ ಕಮ್ಮಿ ಆಗೋದ್ರಿಂದ ಅವರನ್ನ ನೆಟ್ಟಿಗೆ ಕೆಲಸ ಮಾಡಬೇಕು ಅಂತ ಈ ಲೋಕಾಯುಕ್ತ ಸಂಸ್ಥೆಗಳು ಉದ್ಭವ ಆಗಿದೆ. ತಮಾಷೆ ಏನಂದ್ರೆ ನಾವು ನೆಟ್ಟಿಗೆ ಕೆಲಸ ಮಾಡಬೇಕು, ಬೆಳಗ್ಗೆ ಬಿದ್ದು ರಾತ್ರಿ 12 ಗಂಟೆ 1 ಗಂಟೆ ಆಗುತ್ತೆ. ನಮ್ಮ ಜನ ಇದ್ದಾರೆ, ಸಂಘಗಳು, ಆಕ್ಟಿವಿಸ್ಟು, ಎಲ್ಲ ಆಕ್ಟಿವಿಸ್ಟು ಕೆಟ್ಟವರಲ್ಲ, ಎಲ್ಲ ಸಂಘಗಳು ಕೆಟ್ಟದಲ್ಲ. ಗುಡ್ ಪೀಪಲ್, ಒಳ್ಳೆ ಸಂಘಗಳಿದೆ, ಅದರಿಂದ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನೊಂದು ಈ ಗ್ರಾಮ ಪಂಚಾಯತ್ಗಳಲ್ಲಿ ಆ ದುಡ್ಡನ್ನ ಕಲೆಕ್ಟ್ ಮಾಡಿಕೊಂಡು ಟೈಮ್ಗೆ ಕೊಡ್ತಾ ಇಲ್ಲ ಅಂತ ಹೇಳಿ ಒಬ್ರು ರಾಜ್ಯಗಳಲ್ಲಿ ಲೋಕಪಾಲ ಅಂತ ಬಂದಿದೆ, ರಾಜ್ಯಗಳಲ್ಲಿ ಲೋಕಾಯುಕ್ತ ಅಂತ ಬಂದಿದೆ. ನಮ್ಮ ಲೋಕಾಯುಕ್ತ, ಕರ್ನಾಟಕ ಲೋಕಾಯುಕ್ತ ಒಂದು ಪವಿತ್ರವಾದ ಸಂಸ್ಥೆ, ಅದಕ್ಕೆ ಒಂದು ಇತಿಹಾಸವಿದೆ. ಸಿಟ್ಟಿಂಗ್ ಆಳಿದ್ದಂತ ಚೀಫ್ ಮಿನಿಸ್ಟರ್ನ ಜೈಲು ಕಳಿಸಿದಂತ ಒಂದು ಶಕ್ತಿ ನಮ್ಮ ಲೋಕಾಯುಕ್ತಕ್ಕಿದೆ. ಮಿನಿಸ್ಟ್ರಿಗಳು ಕಳಿಸಿದ್ವಿ, ಆಳಿದ್ದ ಮಿನಿಸ್ಟ್ರಿಗಳನ್ನ, ಆಳಿದ್ದ ಲೋಕಾಯುಕ್ತರನ್ನೇ ರಿಸೈನ್ ಮಾಡಿ ವಾಪಸ್ ಹೋಗುವಂತ ಆ ಶಕ್ತಿ ಕರ್ನಾಟಕ. ಇಡೀ ಭಾರತದಲ್ಲಿ ಯಾವ ಎಕ್ಸೆಪ್ಟ್ ಪಂಜಾಬ್, ಹಿಮಾಚಲ ಪ್ರದೇಶ ಬಿಟ್ಟರೆ ಇಡೀ ಭಾರತದಲ್ಲಿ ಕರ್ನಾಟಕ ಲೋಕಾಯುಕ್ತ ಒಂದೇ ನೆಟ್ಟಿ ಕೆಲಸ ಮಾಡ್ತದ್ದು. ಮೊನ್ನೆ ನಮ್ಮ ಹೈಕೋರ್ಟ್ ಅಲ್ಲಿ ಜಡ್ಜಿಗಳು ಹೇಳಿದ್ರು, ಇಡೀ ಭಾರತದಲ್ಲಿ ಕರ್ನಾಟಕ ಲೋಕಾಯುಕ್ತ ಹೆಚ್ಚಿಗೆ ಕೆಲಸ ಮಾಡ್ತಾ ಇದೆ. ಎಲ್ಲ ಒಂದ್ ಕಡೆ ಈ ಟೈಮ್ ಕೆಲಸ ಆಗಕ್ಕೆ ನಾವೆಲ್ಲರೂ ಕಾರಣ. ನ್ಯಾಯಾಲಯಗಳು ಮನೆ ಭಾಗಕ್ಕೆ ಬರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅನುಚ್ಛೇದ 14 ಎಲ್ಲರೂ ಸರಿಸಮಾನರು ಸಂವಿಧಾನದಲ್ಲಿ, ಅನುಚ್ಛೇದ 21 ಪ್ರತಿಯೊಬ್ಬ ಮಾನವ, ಪಕ್ಷಿ, ಪ್ರಾಣಿಗಳು, ಮರ ಗಿಡಗಳು ಗೌರವದಿಂದ ಬದುಕಬೇಕು ಅಂತ ಅನುಚ್ಛೇದ 21. ಅದೇ ರೀತಿ ನಮ್ಮ ಹಕ್ಕುಗಳ ಜೊತೆಗೆ ಪ್ರತಿಯೊಬ್ಬ ನಾಗರಿಕರು ನನ್ನ ಸೇರಿಸಿ ನಮ್ಮ ಕರ್ತವ್ಯ ಪ್ರಜ್ಞೆಯನ್ನ ಮರಿಬೇಕು ಅಂತ ಆರ್ಟಿಕಲ್ ಅನುಚ್ಛೇದ 51A ಕಾನ್ಸ್ಟಿಟ್ಯೂಷನ್ ಇದೆ. ಇಷ್ಟೆಲ್ಲ ಇದ್ರೂ ಎಲ್ಲ ಒಂದು ಕಡೆ ಸರಿಯಾದ ಸಮಯಕ್ಕೆ ಜನರಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಸಂವಿಧಾನದಲ್ಲಿ 4 ಅಂಗಗಳಾದ ಕಾರ್ಯಾಂಗ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾಂಗ ಇದ್ರೂ 79 ವರ್ಷ ಸ್ವಾತಂತ್ರ್ಯ ಬಂದ್ರು ನಮಗೆ ಎಲ್ಲೋ ಒಂದು ಕಡೆ ಜನಗಳಿಗೆ ನಿಜವಾದ ನ್ಯಾಯ ಸಿಗ್ತಾ ಇದೆ ಅನ್ನೋ ಭಾವನೆ. ಎಲ್ರಿಗೂ ಸರಿಯಾದ ನ್ಯಾಯ ಸಿಗಬೇಕು, ಗೌರವದಿಂದ ಬದುಕಬೇಕು, ತಮ್ಮ ಹಕ್ಕುಗಳನ್ನ ಅವರು 79 ವರ್ಷ ಆದರೂ ಇನ್ನ ಹೋರಾಟ ಮಾಡೋ ಪರಿಸ್ಥಿತಿ ಇರಬಾರದು. ಅವರ ಮನೆ ಬಾಗಿಲಿಗೆ ನ್ಯಾಯ ಬರಬೇಕು ಅಂತ ಹೇಳಿ ನಾನು ರಾಜ್ಯ ಕಾನೂನು ಅಧಿಕಾರ ಪ್ರಾಧಿಕಾರ ಅಧ್ಯಕ್ಷರಾಗಿದ್ದವರು ಎಲ್ಲ ಜಿಲ್ಲೆಗಳಿಗೆ ಹೋಗಿ ತಾಲೂಕು ಆಸ್ಪತ್ರೆಗಳು, ಜೈಲ್ಸ್ ಎಲ್ಲ ಹೋಗಿ ಒಂದು ಅನುಭವ ಇರೋದ್ರಿಂದ ಸ್ವಲ್ಪ ನಮ್ಮ ಜನ ಬೆಂಗಳೂರಿಗೆ ಬರಬೇಕು ಅಂದ್ರೆ ಕಷ್ಟ, ದೂರಗಳಿಂದ ಅಂತ ಹೇಳಿ ನಾವು ಲೋಕಾಯುಕ್ತ ಸಂಸ್ಥೆ ಎಲ್ಲ ನಮ್ಮ ಲೋಕಾಯುಕ್ತರು, ಇನ್ನೊಬ್ಬರ ಸ್ನೇಹಿತರು, ಲೋಕಾಯುಕ್ತರು, ನಾನು ನನಗೆ 16 ಡಿಸ್ಟ್ರಿಕ್ಟ್ ಕೊಟ್ಟಿದ್ದಾರೆ. ಎಲ್ಲ ಡಿಸ್ಟ್ರಿಕ್ಟ್ ಹೋಗ್ತಾ ಇದ್ದೀವಿ. ಅಲ್ಲೇ ಮನೆ ಬಾಗಿಲಿಗೆ ನ್ಯಾಯ ಕೊಡಬೇಕು, ಸರ್ವನಿಗೆ ಸಮಪಾಲು, ಸರ್ವನಿಗೆ ಸಮಬಾಳು. ಪ್ರತಿಯೊಬ್ಬ ಒಂದು ರೌಂಡ್ ಆದ್ಮೇಲೆ ನಾವು ಅಟ್ಲೀಸ್ಟ್ ಈ ಪೆಂಡಿಂಗ್ ಮ್ಯಾಟರ್ಸ್ ತಾಲೂಕು ಹೋಗಿ ಮುಗಿಸ್ಬೇಕು ಅಂತ ಪ್ರಯತ್ನ ಪಟ್ಟು ಫಸ್ಟ್
ನನ್ನ ಜನ್ಮಭೂಮಿ ಶ್ರೀನಿವಾಸಪುರ ತಾಲೂಕಲ್ಲಿ ಹೋದ್ವಿ. ಒಂದು 100 ಕೇಸ್ ತಗೊಂಡು ಹೋಗಿದ್ವಿ. ಸುಮಾರು 50-60 ಕೇಸ್ ಮುಗಿತು. ತದನಂತರ ತುಮಕೂರು ಡಿಸ್ಟ್ರಿಕ್ಟ್ಗೆ 3 ಡೇಸ್ 3 ದಿವಸ ಹೋಗಿದ್ವಿ. 400 ಕೇಸ್ ಪೆಂಡಿಂಗ್ ಕೇಸ್ ತಗೊಂಡಿವಿ. ಅದರಲ್ಲಿ 253 ಕೇಸನ್ನ ಇತ್ಯರ್ಥಗೊಳಿಸಿದ್ವಿ. ಮತ್ತೆ ನಾವು ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲಿ ಅಂದ್ರೆ ಮುಳಬಾಗಿಲು, ಕೋಲಾರ, ಬಂಗಾರಪೇಟೆ, ನಾಗೂರು, ಕೆಜಾಪುರ ಪೆಂಡಿಂಗ್ ಮಾಡ್ಕೊಂಡು ಮುಗಿಸಬೇಕು ಅಂತ ಇವಾಗ ತಾಲೂಕು ಬರ್ತಾ ಇದ್ದೀನಿ. ಯಾಕೆ ಬರ್ತಾ ಇದ್ದೀನಿ ಅಂದ್ರೆ ನಮ್ಮ ಸಂವಿಧಾನ ಹಳ್ಳಿಯಲ್ಲಿ ಎಲ್ಲರೂ ಸಹಕಾರ ಮಾಡಿ ನಾನು ಅಧಿಕಾರಿಗಳು ಓದ್ತಾ ಇರ್ತಾ ಇದ್ದೀನಿ. ನೀವು ಆಲಸ್ಯ ಆಗಿದ್ರೆ ನೀವು ಯಾರು ಎದುರಬೇಕಾಗಿಲ್ಲ, ನಾನು ಬೇಕಾಗಿದ್ದೀನಿ. ನೀವು ಆಲಸ್ಯ ಆಗಿರ್ಬೇಕು. ನಿಮ್ಮ ಬ್ಲಾಕ್ ಮೇಲ್ ಮಾಡಿ ಯಾವ ತರ ಮಾಡಿದ್ರೆ ದಯವಿಟ್ಟು ಅಂತ ಮೇಲೆ ಒಂದು ಕೇಸ್ ಕೊಡಿ ಅಂತ ಅವ್ರು 3 ವರ್ಷ ಜೈಲು ಮಾಡ್ತೀನಿ. ನಾನು ನಿಮ್ಮನ್ನು 6 ತಿಂಗಳಿಂದ 3 ವರ್ಷ ಜೈಲು ಕಳಿಸಕ್ಕೆ ಕೆಲವು 20 ಲೋಕಾಯುಕ್ತ ಆಗ್ತಾ ಇದೆ. ಸುಳ್ಳು ಕೇಸ್ ಆಗ್ತದೆ. ನಿಮ್ಮ ಮೇಲೆ ಎದುರ್ಕೋಬೇಡಿ. ನೀವು ಆಲಸ್ಯ ಆಗಿರ್ಬೇಕು. ನೀವು ಆಲಸ್ಯ ಯಾವನ್ನೂ ಮಾಡ್ತಾರಲ್ಲ, ಮಾಡ್ತಾರಲ್ಲ. ಬ್ಲಾಕ್ ಮೇಲ್ ಮಾಡಿ ಜೀವನ ಮಾಡೋದು ಜಾಸ್ತಿ ಆಗ್ತವೆ. ಮೊದಲು ಬ್ರಿಟಿಷರು ಕಾಲದಲ್ಲಿ ಅಂತವರಿದ್ರು. ಅಂತವರಿಂದ ಸ್ವಾತಂತ್ರ್ಯ ಹೇಗಾಗ್ಬೇಕು, ಇಂಥವರಿಂದ ನಮ್ಮ ಹಕ್ಕುಗಳನ್ನ ಕಳಿಸ್ತಾ ಇದ್ದಾರೆ. ಅಧಿಕಾರಿಗಳ ಹಕ್ಕು, ಸಾರ್ವಜನಿಕ ಹಕ್ಕು, ಯಾರೋ ಸಾರ್ವಜನಿಕ ಪರವಾಗಿ ಹೋಗೋದು ಮಾಡ್ತಾ ಇದ್ರು. ಜೊತೆಗೆ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಎಲ್ಲ ಕೆರೆಗಳನ್ನ ಕ್ಲೀನ್ ಮಾಡಬೇಕು ಶುರು ಮಾಡಿದ್ದೀವಿ. ಒಬ್ಬರಿ ದಯವಿಟ್ಟು ನಾವು ರೈತರ ರಿಕ್ವೆಸ್ಟ್ ಮಾಡ್ಕೊತೀವಿ. ಒಬ್ಬರು ಈಗ ಬಿಟ್ಟುಬಿಡಿ. ನಾವು ಕೋಲಾರ ಡಿಸ್ಟ್ರಿಕ್ಟ್ ಜನ ಎಲ್ಲ ಕರ್ನಾಟಕ ಮಾಡಲಾಗಬೇಕು. ನಾವು ಬೇರೆ ಗೊತ್ತಾಗಿಲ್ಲ. ನಾವು ತಾಯಿ ಬೇಕಾಗಿಲ್ಲ. ಫಾರೆಸ್ಟ್ ಎನ್ಕ್ರೋಚ್ಮೆಂಟ್, ಕೆರೆ ಎನ್ಕ್ರೋಚ್ಮೆಂಟ್, ಈ ನಮ್ಮ ರಾಜಕಾಲುವೆ ಎನ್ಕ್ರೋಚ್ಮೆಂಟ್, ಇವೆಲ್ಲ ಬಿಡಬೇಕು. ನೀವು ಬಿಡದೇ ಇದ್ರೆ ನಾನು ಬಿಡಲ್ಲ.